ನರೇಂದ್ರ ಮೋದಿ ಸರ್ಕಾರಕ್ಕೆ 5 ವರ್ಷದ ಸಂಪೂರ್ಣ ಆಯಸ್ಸು ಇಲ್ಲ. ನರೇಂದ್ರ ಮೋದಿಯನ್ನ ಪದಚ್ಯುತಗೊಳಿಸುವುದಕ್ಕೆ ಅಮೆರಿಕ ಹರಸಾಹಸ ಮಾಡ್ತಾ ಇದೆ. ಜೆನ್ನಿಫರ್ ಲಾರ್ಸನ್ ಅಸಾದುದ್ದೀನ್ ಓವೈಸಿ ಅವರನ್ನ ಭೇಟಿ ಮಾಡಿದ್ರು. ಗುಪ್ತಚರ ಇಲಾಖೆ ಒಂದು ರೀತಿ ಆತಂಕಕ್ಕೆ ಒಳಗಾಗಿದೆ. ಚಂದ್ರಬಾಬು ನಾಯ್ಡು ಅವರಿಗೆ ಗಾಳ ಹಾಕಿದ್ರೆ ಮೋದಿಯನ್ನ ಬೀಳಿಸಬಹುದು. ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನರೇಂದ್ರ ಮೋದಿ ಸರ್ಕಾರ 3ನೇ ಅವಧಿಗೆ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ನರೇಂದ್ರ ಮೋದಿ ಸರ್ಕಾರಕ್ಕೆ 5 ವರ್ಷದ ಸಂಪೂರ್ಣ ಆಯಸ್ಸು ಇಲ್ಲ ಅನ್ನುವಂಥ ಒಂದು ಅಚಲವಾದಂತಹ ವಿಶ್ವಾಸ ಭಾರತೀಯ ವಿರೋಧ ಪಕ್ಷಗಳದ್ದು. ಹಾಗಾಗಿ ಚಂದ್ರಬಾಬು ನಾಯ್ಡು ಇರ್ಬೋದು ಅಥವಾ ನಿತೀಶ್ ಕುಮಾರ್ ಇರ್ಬೋದು, ಒಂದಲ್ಲ ಒಂದು ದಿನ ನರೇಂದ್ರ ಮೋದಿಗೆ ಕೈ ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ವಿರೋಧ ಪಕ್ಷಗಳಿದ್ದಾವೆ. ವಿರೋಧ ಪಕ್ಷಗಳಿಗೆ ಆ ವಿಶ್ವಾಸ ಇರಬೇಕಾದ್ದು ಸಹಜ. ಆದರೆ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ಸ್ನೇಹಿತರೆ. ಏನು ಗೊತ್ತಾ? ನರೇಂದ್ರ ಮೋದಿ ಸರ್ಕಾರವನ್ನು ಬೀಳಿಸೋದಕ್ಕೆ, ನರೇಂದ್ರ ಮೋದಿಯನ್ನು ಪದಚ್ಯುತಗೊಳಿಸೋದಕ್ಕೆ ಅಮೆರಿಕ ಇನ್ನಿಲ್ಲದಂತೆ ಹರಸಾಹಸ ಮಾಡ್ತಾ ಇದೆ ಅನ್ನುವಂಥ ಒಂದು ಶಾಕಿಂಗ್ ಸುದ್ದಿ ಅದು. ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ದು ರಷ್ಯಾದ ಸ್ಪುಟ್ನಿಕ್ ಅನ್ನುವಂಥ ಪತ್ರಿಕೆ. ಅದು ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಏನು? ಅಮೆರಿಕ ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕಿದೆ, ಎಚ್ಚರದಿಂದಿರಿ ಅನ್ನುವಂಥ ಮಾತನ್ನು ಆ ಪತ್ರಿಕೆ ಹೇಳಿದೆ. ಆ ಪತ್ರಿಕೆ ಹೇಳಿದ್ದಕ್ಕೆ ಏನು ಕಾರಣ ಇರಬಹುದಾಗಾದರೆ, ಅಮೆರಿಕ ಚಂದ್ರಬಾಬು ನಾಯ್ಡು ಅವರಿಗೆ ಗಾಳ ಹಾಕಿದೆ ಅನ್ನುವಂಥ ಅನುಮಾನವನ್ನು ಆ ಪತ್ರಿಕೆ ವ್ಯಕ್ತಪಡಿಸಿದೆ. ಅರೆ, ಚಂದ್ರಬಾಬು ನಾಯ್ಡು ಅಷ್ಟೊಂದು ಬಲವಾಗಿ ನರೇಂದ್ರ ಮೋದಿಯವರನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇನ್ಕ್ಲೂಡಿಂಗ್ ಇತ್ತೀಚಿನ ವಕ್ಫ್ ಕಾಯ್ದೆ ತಿದ್ದುಪಡಿ ವಿಚಾರದಲ್ಲೂ ಕೂಡ ತೆಲುಗು ದೇಶಂನ 16 ಸದಸ್ಯರು NDAಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಹೀಗಿರುವಾಗ ಅಮೆರಿಕ ಚಂದ್ರಬಾಬು ನಾಯ್ಡುಗೆ ಹೇಗೆ ಗಾಳ ಹಾಕೋಕ್ಕೆ ಸಾಧ್ಯ? ಎಲ್ಲಿಂದ ಎಲ್ಲಿಯ ಸಂಬಂಧ? ಇಲ್ಲೇ ಇರೋದು ನೋಡಿ. ಅಮೆರಿಕ ಆಟ ಆಡೋದು ಹೇಗಿರುತ್ತದೆ ಅನ್ನೋದನ್ನು ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ನಾವು ನೋಡಿದ್ದೇವೆ. ಇತ್ತೀಚಿನ ಬಾಂಗ್ಲಾದೇಶದಲ್ಲಿ ಅಮೆರಿಕ ಪಾಕಿಸ್ತಾನ ಮತ್ತು ISI ಜೊತೆ ಸೇರಿ ಯಾವ ರೀತಿ ಆಟ ಆಡ್ತು, ಶೇಖ್ ಹಸೀನಾ ಅವರ ಪದಚ್ಯುತಿಗೆ ಹೇಗೆ ಕಾರಣ ಆಯಿತು ಅನ್ನೋದನ್ನು ಶೇಖ್ ಹಸೀನಾ ಸ್ವತಃ ಆರೋಪ ಮಾಡಿದ್ದಾರೆ. ಈ ಹಿಂದೆ ಬ್ರೆಜಿಲ್ನಲ್ಲಿ ಅಲ್ಲಿನ ವಿರೋಧ ಪಕ್ಷದ ನಾಯಕರಿಗೆ ಯಾವ ರೀತಿ ಅಮೆರಿಕ ಮತ್ತು ಜಾರ್ಜ್ ಸೋರೋಸ್ನ ಓಪನ್ ಸೋರ್ಸ್ ಫಂಡ್ ಯಾವ ರೀತಿ ಅಲ್ಲಿನ ವಿರೋಧ ಪಕ್ಷದ ನಾಯಕನಿಗೆ ಬೆಂಬಲ ಕೊಡ್ತು, ಆ ಮೂಲಕ ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆಯನ್ನು ಹೇಗೆ ಖರೀದಿ ಮಾಡ್ತು, ಆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತನಗೆ ಬೇಕಾದ ಹಾಗೆ ತೀರ್ಪುಗಳನ್ನು ಕೊಡಿಸಿ ಹೇಗೆ ತನಗೆ ಬೇಕಾದಂತಹ ವಿರೋಧ ಪಕ್ಷದ ನಾಯಕರನ್ನು ಪ್ರಧಾನಿಯನ್ನಾಗಿ ಮಾಡ್ತು. ಇದೆಲ್ಲವನ್ನು ಇಲ್ಲಿ ಯಾಕೆ ಪ್ರಸ್ತಾಪ ಮಾಡ್ತಿದ್ದೇನೆ ಅಂತಂದರೆ, ಅಮೆರಿಕ ತನಗೆ ಬೇಕಾದಂತಹ ಸರ್ಕಾರಗಳು ವಿಶ್ವದ ಎಲ್ಲ ದೇಶಗಳಲ್ಲಿ ಇರಬೇಕು ಅಂತ ಯಾವ ಸಂಚನ್ನಾದರೂ ಹೂಡಲಿಕ್ಕೆ ಸಿದ್ಧ. ಭಾರತದಲ್ಲೂ ಅಮೆರಿಕ ಅದೇ ದುಸ್ಸಾಹಸಕ್ಕೆ ಕೈ ಹಾಕಿದೆ. ಹೇಗೆ ಅಂತೀರಾ? ಸ್ಪುಟ್ನಿಕ್ ವರದಿಯ ಪ್ರಕಾರ ಹೈದರಾಬಾದ್ನಲ್ಲಿರುವಂತಹ ಅಮೆರಿಕನ್ ಕಾನ್ಸುಲ್ ಜನರಲ್ ಜೆನ್ನಿಫರ್ ಲಾರ್ಸನ್ ಈ ವಾರ ಅಂದರೆ ಕಳೆದ ವಾರ AIMIM ನಾಯಕ ಅಸಾದುದ್ದೀನ್ ಓವೈಸಿ ಅವರನ್ನು ಭೇಟಿ ಮಾಡಿದ್ರು. ಬಹಳಷ್ಟು ಸಮಯ ಆತನ ಜೊತೆ ಕಳೆದರು. ದೇಶದ ರಾಜಕೀಯ ಪರಿಸ್ಥಿತಿಯನ್ನು ಅವರು ಅಸಾದುದ್ದೀನ್ ಓವೈಸಿ ಜೊತೆ ಚರ್ಚೆ ಮಾಡಿದ್ರು ಅನ್ನುವಂಥ ವರದಿಗಳು ಗುಪ್ತಚರ ಇಲಾಖೆಗೆ ಬಂದಿವೆ. ಯಾವ ಮಾತುಗಳು ಚರ್ಚೆ ಆದವು ಅನ್ನೋ ವಿಚಾರದಲ್ಲಿ ಗುಪ್ತಚರ ಇಲಾಖೆ ಒಂದು ರೀತಿ ಆತಂಕಕ್ಕೆ ಒಳಗಾಗಿದೆ. ಇದನ್ನು ಗುಪ್ತಚರ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದೆ. ಈ ಮಾಹಿತಿಯನ್ನು ಸ್ಪುಟ್ನಿಕ್ ವರದಿ ಮಾಡಿದೆ. ಅಲ್ಲಿ ಚರ್ಚೆ ಆಗಿದ್ದೇನು? ಹಾಗಾದರೆ ಅಮೆರಿಕ ಬಯಸ್ತಾ ಇರೋದೇನು? ಅಮೆರಿಕ ಸಂಚೇನು? ಚಂದ್ರಬಾಬು ನಾಯ್ಡು ಒಂದು ರೀತಿಯಲ್ಲಿ ಜಾತ್ಯತೀತ ಪಕ್ಷ ಅಂತ ಗುರುತಿಸಿಕೊಂಡವರು. ತೆಲುಗು ದೇಶಂ ಮುಖಾಂತರ ಇಸ್ಲಾಂ ಮತ್ತು ಮುಸ್ಲಿಂ ಮೀಸಲಾತಿ ವಿಚಾರದಲ್ಲಿ ನರೇಂದ್ರ ಮೋದಿಯವರ ನಿಲುವಿಗೆ ವಿರುದ್ಧವಾದಂಥ ನಿಲುವನ್ನು ಹೊಂದಿರುವಂಥವರು. ಹಾಗಾಗಿ ಚಂದ್ರಬಾಬು ನಾಯ್ಡು ಅವರಿಗೆ ಗಾಳ ಹಾಕಿದರೆ ಮೋದಿಯನ್ನು ಬೀಳಿಸಬಹುದು. ಇದಕ್ಕೆ US ಕಾನ್ಸುಲ್ ಜನರಲ್ ಅವರು ಬಳಸ್ಕೊಂಡಿರುವಂಥದ್ದು ಹೈದರಾಬಾದಿನ ಆಂಧ್ರ ಬ್ಯಾಪ್ಟಿಸ್ಟ್ ಚರ್ಚನ್ನು. ಈ ಚರ್ಚನ್ನು ಬಳಸ್ಕೊಂಡು ಚಂದ್ರಬಾಬು ನಾಯ್ಡು ಮೇಲೆ ಒತ್ತಡ ಹೇರಬೇಕು ಅನ್ನುವಂಥದ್ದು ಅಮೆರಿಕಾದ ಒಂದು ಷಡ್ಯಂತ್ರ ಅಂತ ಸ್ಪುಟ್ನಿಕ್ ವರದಿ ಮಾಡಿದೆ. ಹೇಗಿದ್ದರೂ ಹೈದರಾಬಾದ್ನಲ್ಲಿರುವಂಥ ಆಂಧ್ರ ಬ್ಯಾಪ್ಟಿಸ್ಟ್ ಚರ್ಚ್ ಅಮೆರಿಕನ್ ಬ್ಯಾಪ್ಟಿಸ್ಟ್ ಚರ್ಚ್ನ ಮಾರ್ಗದರ್ಶನದಲ್ಲಿ ನಡೆಯುತ್ತೆ. ಅಮೆರಿಕನ್ ಬ್ಯಾಪ್ಟಿಸ್ಟ್ ಚರ್ಚ್ನ ಹಣಕಾಸು ನೆರವು ಸಾಕಷ್ಟು ಆಂಧ್ರ ಬ್ಯಾಪ್ಟಿಸ್ಟ್ ಚರ್ಚ್ಗೆ ಸಿಗುತ್ತೆ. ಆ ಮೂಲಕ ಆಂಧ್ರ ಬ್ಯಾಪ್ಟಿಸ್ಟ್ ಚರ್ಚ್ನ ಪದಾಧಿಕಾರಿಗಳೇನಿದ್ದಾರೆ, ಧರ್ಮಗುರುಗಳೇನಿದ್ದಾರೆ, ಅವರ ಮುಖಾಂತರ ಚಂದ್ರಬಾಬು ನಾಯ್ಡು ಮೇಲೆ ಒತ್ತಡ ಹೇರುವಂಥದ್ದು ಅಮೆರಿಕಾದ ಒಂದು ಪ್ಲಾನ್. ಯಾವ ರೀತಿ ಒತ್ತಡ? ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನೇ ಒಂದು ನೆಪವಾಗಿಟ್ಟುಕೊಂಡು ತಾನು ಜಾತ್ಯತೀತ ಪಕ್ಷ ಅಂತ ಹೇಳಿಕೊಂಡು ವಿರೋಧ ಪಕ್ಷಗಳು ತರುವಂತಹ ಒಂದು ಅವಿಶ್ವಾಸ ನಿರ್ಣಯಕ್ಕೆ ಚಂದ್ರಬಾಬು ನಾಯ್ಡನ್ನ ಏನಾದರೂ ಮಾಡಿ ಒಪ್ಪಿಸಬೇಕು. ಆಗ ಒಪ್ಪಿಸಿಬಿಟ್ರೆ ನಿರಾಯಾಸವಾಗಿ ನರೇಂದ್ರ ಮೋದಿ ಸರ್ಕಾರ ಬಿದ್ದು ಹೋಗುತ್ತೆ. ಇದಕ್ಕೆ ಏನಾದರೂ ಮಾಡಿ ಒಂದಷ್ಟು ಕಸರತ್ತು ಮಾಡಬೇಕು. ಇದು ಅಮೆರಿಕಾದ ಕಸರತ್ತು.
ಅಮೆರಿಕಾದ CIA ಇಂಥ ಕಸರತ್ತುಗಳನ್ನು ಸಾಕಷ್ಟು ಮಾಡಿದೆ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಹೀಗೆ ಮಾಡಿ ನರೇಂದ್ರ ಮೋದಿ ಸರ್ಕಾರವನ್ನು ಬೀಳಿಸಬೇಕು ಅನ್ನುವಂಥದ್ದು ಅಮೆರಿಕಾದ ಸಂಚು. ಆದರೆ ಚಂದ್ರಬಾಬು ನಾಯ್ಡು ಅಮೆರಿಕಾದ ಈ ಸಂಚಿಗೆ ಅಷ್ಟು ಸುಲಭವಾಗಿ ಬಗ್ಗುವರಲ್ಲ ಅನ್ನೋದು ಭಾರತದ ಜನತೆಗೆ ಗೊತ್ತಿದೆ. ಬಾಂಗ್ಲಾದೇಶ, ಪಾಕಿಸ್ತಾನ ಅಥವಾ ಬ್ರೆಜಿಲ್ನಲ್ಲಿ ಮಾಡಿದ ಹಾಗೆ ಅಮೆರಿಕ ಇಲ್ಲಿನ ರಾಜಕಾರಣಿಗಳನ್ನು, ಇಲ್ಲಿನ ದೇಶಭಕ್ತರನ್ನು ಅಷ್ಟು ಸುಲಭವಾಗಿ ವಂಚಿಸೋದಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ಅಮೆರಿಕಾಗೆ ತಿಳಿಸಿಕೊಡಬೇಕಾದಂತಹ ಕಾಲ ಈಗ ಬಂದಿದೆ.